ಕಳೆದುಕೊಂಡವರಿಗೆ ತಾತ್ಕಾಲಿಕ ಗುಡಿಸಲು ನಿರ್ಮಾಣ ಮಾಡಿದ ಬಡವರ ಬಂಧು ಶ್ರೀರಾಮುಲು ಕಳೆದ 10 ದಿನಗಳ ಹಿಂದೆ ಬಳ್ಳಾರಿ ನಗರದ ತಾಳೂರು ರಸ್ತೆಯ ಎಚ್ಎಲ್ಸಿ ಸಬ್ ಕೆನಾಲ್ ಮೇಲೆ ಇರೋ 10ಕ್ಕೂ ಹೆಚ್ಚು ಗುಡಿಸಲುಗಳನ್ನು ಅಧಿಕಾರಿಗಳು ತೆರವು ಮಾಡಿದ್ದರು. ಸೂರು ಕಳೆದುಕೊಂಡ ಬಡವರು ಬದುಕನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಅಳಿದುಳಿದ ಗುಡಿಸಲುಗಳ ಮುಂದಿಗೆ ವಾಸ ಮಾಡುತ್ತಿದ್ದರು. ಸಂತ್ರಸ್ತರ ಕಷ್ಟವನ್ನು ಅರಿತ ಮಾಜಿ ಸಚಿವ ಶ್ರೀರಾಮುಲು ಸ್ಥಳಕ್ಕೆ ಆಗಮಿಸಿ 10 ಕುಟುಂಬದವರಿಗೆ ತಾತ್ಕಾಲಿಕ ಸೂರನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸ್ಥಳದಲ್ಲಿ 4 ತಾಸು ಮುಕ್ಕಾಂ ಹೂಡಿ ಗುಡಿಸಲು ನಿರ್ಮಾಣ ಮಾಡಿ 10 ಕುಟುಂಬಗಳಿಗೆ 1 ತಿಂಗಳಿಗಾಗುವಷ್ಟು ಆಹಾರ ಧಾನ್ಯವನ್ನು ನೀಡಿದ್ದಾರೆ. ಸ್ಥಳೀಯ ಪ್ರಭಾವಿ ನಾಯಕರ ಕುಮ್ಮಕ್ಕಿನಿಂದಾಗಿ ಕಳೆದ 40 ವರ್ಷದಿಂದ ವಾಸ ಮಾಡುತ್ತಿರುವ ಬಡವರ ಗುಡಿಸಲು ತೆರವು ಮಾಡಿದ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಳ್ಳಾರಿಯಲ್ಲಿ ಅದೆಷ್ಟೋ ಜನರು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯವೇ ಎಂದು ಪ್ರಶ್ನಿಸಿದರು. ಅಲ್ಲದೆ ನಿಯಮದ ಪ್ರಕಾರ ತೆರವು ಮಾಡಲಿ, ಆದರೆ ತೆರವು ಮಾಡಿದವರಿಗೆ ಮತ್ತೊಂದು ಕಡೆ ಸೂರನ್ನು ನೀಡಬೇಕಲ್ಲವೇ ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ಡೆಂಗು ತಾಂಡವವಾಡುತ್ತಿದೆ. ಮಳೆಗಾಲ ಇದೆ. ಬೀದಿಗೆ ಬಿದ್ದ 10 ಕುಟುಂಬದಲ್ಲಿ ಪುಟ್ಟ ಮಕ್ಕಳಿವೆ. ಇಲ್ಲಿಯೂ ಡೆಂಗು ಬಂದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಪೊರೇಟರ್ ಹನುಮಂತಪ್ಪ, ಗೋವಿಂದರಾಜು, ಹನುಮಂತ ಗುಡಿಗಂಟಿ, ಮುಖಂಡರಾದ ಸುಗುಣ, ನಾಗವೇಣಿ, ರೂಪಾ ಇತರರು ಉಪಸ್ಥಿತರಿದ್ದರು. ಮಾಜಿ ಮಿನಿಸ್ಟ್ರಿ ಇಲ್ಲ, ಮಾಜಿ MLA ಇಲ್ಲ. ಅವ್ರಿಗೆ ಗೊತ್ತಾಗ್ಬೇಕಲ್ಲ, ಅವ್ರಿಗೆ ಗೊತ್ತಾಗೆ ಮಾಡ್ಬೇಕಲ್ಲ ನೀವು.